ಹರಿ ಓಂ ಹರೇ ಶ್ರೀನಿವಾಸ. ಸರಸ್ವತಿ ಶ್ರೀವಾರಿ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಾವೆಲ್ಲರೂ ಮಂತ್ರಾಲಯಕ್ಕೆ ಹೋಗಿದ್ವಿ. ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಅವರ ದರ್ಶನ ಮಾಡ್ಕೊಂಡ್ ಬರೋಣ ಅಂತ ಹೇಳಿ ತುಂಬಾನೇ ಜನ ಇತ್ತು. ಜನವರಿ ಒಂದು 8ನೇ ತಾರೀಕಿಂದ ರಾಯರ ವರ್ಧಂತಿ ಕಾರ್ಯಕ್ರಮ ಶುರುವಾಗಿದೆ. ಜನವರಿ 24ನೇ ತಾರೀಕು ತಕ್ಕನು ತುಂಬಾನೇ ಚೆನ್ನಾಗಿ 48 ದಿವಸದ ಕಾಲ ಈ ವರ್ಧಂತಿ ಮಹೋತ್ಸವ ಹಬ್ಬದ ತರ ನಡೆಯುತ್ತೆ. ಹಂಗಾಗಿ ನಾವೆಲ್ಲರೂ ಹೋಗಿದ್ವು ಸ್ನೇಹಿತರೆ. ಒಂದು ಟಿ ಮಾಡ್ಕೊಂಡು ನಮ್ಮ ರಿಲೇಷನ್ಸ್ ಎಲ್ಲಾರು ತುಂಬಾನೇ ಖುಷಿ ಆಯ್ತು. ನಾವು ಹೋಗಿ ಒಂದು ಬೆಳಗಿನ ಜಾವ ಅಲ್ಲಿ ತಲುಪಿದ ತಕ್ಷಣನೇ ನಾವು ಅಲ್ಲಿ ಬೆಂಗಳೂರಿಂದಾನೇ ಬುಕ್ ಮಾಡ್ಕೊಂಡಿದ್ವಿ ರಾಯರ ಸನ್ನಿಧಿ ಅಂತ ಹೋಮ್ ಸ್ಟೇ. ತುಂಬಾನೇ ಚೆನ್ನಾಗಿತ್ತು. ಸುಮಾರು ನಾವೊಂದು 15 ಜನ ಇರೋಷ್ಟು ಒಂದು ಡಬಲ್ ಬೆಡ್ರೂಮ್, ಕಿಚನ್, ಹಾಲು, ಅಡುಗೆ ಮನೆ ಎಲ್ಲ ನಾವು ಹೋಗಿದ್ದೆ. ಒಂದು 10-12 ಜನ. ನಮ್ಗೆ ಬಹಳ ಖುಷಿ ಆಯ್ತು. ಹೋಮ್ ಸ್ಟೇ ತುಂಬಾ ಚೆನ್ನಾಗಿದೆ, ಅನುಕೂಲವಾಗಿತ್ತು. ಮತ್ತೆ ಬಿಸಿನೀರಿನ ಅನುಕೂಲ ಇತ್ತು. ಮತ್ತೆ ನಾವಲ್ಲೇ ಕಾಫಿ ಟೀ ಎಲ್ಲ ಮಾಡ್ಕೊಳ್ಳೋ ತರ ವ್ಯವಸ್ಥೆನೂ ಇತ್ತು. ಹಂಗಾಗಿ ಎಲ್ಲ ನಾವೊಂದು ಬೆಳಗಿನ ಜಾವ ಹೋಗಿ ಎಲ್ಲ ಅದಕ್ಕೆ ಸೇರ್ಕೊಂಡು ಬೇಗ ಒಂದು ಸ್ನಾನ ಮಾಡಿ ಎಲ್ಲ ಮುಗಿಸ್ಕೊಂಡು ಆ ರಾಯನ ದರ್ಶನ ಮಾಡಕ್ಕೆ ಅಂತ ಹೊರಟ್ವಿ. ನೋಡಿ ಸ್ನೇಹಿತರೆ, ಈ ಒಂದು 48 ದಿವಸದಲ್ಲಿ ಈ ತುಂಬಾ ವಿಶೇಷವಾದಂತಹ ಒಂದು ಭಗವಂತನ ಪೂಜೆ ಆರಾಧನೆ ಮಾಡಿ. ಯಾಕಂದ್ರೆ ಇದು 48 ದಿವಸ ವರ್ಧಂತಿ ಕಾರ್ಯಕ್ರಮ ಇರುತ್ತೆ. ಇದನ್ನ ಹಬ್ಬ ಅಂತಾನೆ ನಾವ್ ಹೇಳ್ಬೋದು. ಅಷ್ಟು ಚೆನ್ನಾಗಿ ಒಂದು ರಾಯರ ಆರಾಧನೆ ಪೂಜೆನ ಬಹಳ ಕಡೆ ಎಲ್ಲಾ ಕಡೆ ತುಂಬಾ ನೆರವೇರಿಸ್ತಾರೆ. ಮತ್ತೆ ನಾನು ಈ ವಿಡಿಯೋ ಮಾಡಿದಾಗ ನಾನು ಮಂತ್ರಾಲಯಕ್ಕೆ ಹೋಗ್ತೀನಿ ಅನ್ನೋದೇ ನನಗೆ ಗೊತ್ತಿರ್ಲಿಲ್ಲ. ಈ ವಿಡಿಯೋ ನಾನು ಮಾಡಿದ ತಕ್ಷಣನೇ ನೋಡಿ ಒಂದು 15 ದಿವಸದಲ್ಲೇನೆ ರಾಘವೇಂದ್ರ ಸ್ವಾಮಿಯವರು ನನ್ನ ಮಂತ್ರಾಲಯಕ್ಕೆ ಕರ್ಸ್ಕೊಂಡ್ರು. ನನಗ್ ತುಂಬಾನೇ ಖುಷಿ ಆಯ್ತು. ಈ ವರ್ಧಂತಿ ಕಾರ್ಯಕ್ರಮದಲ್ಲಿ ನಾವು ಕೇಳ್ಕೊಂಡಿದ್ದಂತಹ ಫಲ ಎಲ್ಲ ಸಿಗುತ್ತೆ ಸ್ನೇಹಿತರೆ. ಪ್ರತಿಯೊಬ್ರು ಮಂತ್ರಾಲಯಕ್ಕೆ ಹೋಗಿ ಆ ರಾಯನ ದರ್ಶನ ಮಾಡ್ಕೊಂಡ್ ಬನ್ನಿ. ಆಗ್ಲಿಲ್ಲ ಅಂದ್ರೆ ನಿಮ್ಮ ಊರಲ್ಲಿ ಇರೋಂತ ಒಂದು ಅಕ್ಕಪಕ್ಕ ಒಂದು ದೇವಸ್ಥಾನ, ಮಠ ಅಂತ ಇರುತ್ತೆ. ರಾಯರ ಮಠಗಳಲ್ಲಿ ನೀವು ರಾಘವೇಂದ್ರ ಸ್ವಾಮಿಯನ್ನ ದರ್ಶನ ಮಾಡಿ. ಯಾಕಂದ್ರೆ ಇದೊಂದು ಪವಿತ್ರ ದಿನವಾಗಿದೆ. ಈ ಫೆಬ್ರವರಿ 28ನೇ ತಾರೀಕು ತಕ್ಕ ತುಂಬಾ ಪ್ರತಿ ದಿನ ಒಂದು ವಿಶೇಷವಾದಂತಹ ಒಂದು ಅಭಿಷೇಕ, ಪೂಜೆ, ಕನಕಾಭಿಷೇಕ, ಪುಷ್ಪಾಭಿಷೇಕ, ನಾಣ್ಯಗಳಿಂದ, ಸುವರ್ಣ ನಾಣ್ಯಗಳಿಂದ ಕನಕಾಭಿಷೇಕ ಪ್ರತಿ ಒಂದು ಹಬ್ಬ ತರ ಆಚರಣೆ ಮಾಡ್ತಾ ಇದ್ದಾರೆ. ಮತ್ತೆ ಒಂದು ಚಿನ್ನದ ರಥ, ಬೆಳ್ಳಿ ರಥ, ಕುದುರೆ ರಥ, ಈ ತರ ರಥಗಳಿಂದನೂ ಆ ಸ್ವಾಮಿನ ಪ್ರತಿ ನಿತ್ಯ ಸಂಜೆ ಬೆಳಿಗ್ಗೆ ಎಲ್ಲ ಅಲ್ಲೇ ಗುಡಿತವ ಒಂದು ಉತ್ಸವ ನಡೆಸ್ತಾ ಇದ್ದಾರೆ. ನೋಡಕ್ಕೆ 2 ಕಣ್ಣು ಸಾಲದು ಸ್ನೇಹಿತರೆ. ನಾವು ಆ 28ನೇ ತಾರೀಕು 24ನೇ ತಾರೀಕು ಒಳಗೆ ರಾಯರ ದರ್ಶನ ಮಾಡ್ಬೇಕು ಅಂತ ಹೇಳಿ ಎಲ್ಲ ಮನ್ಸಲ್ಲಿ ಸಂಕಲ್ಪ ಮಾಡ್ಕೊಂಡೆ. ನಾನು ಸಂಕಲ್ಪ ಮಾಡ್ಕೊಂಡಿದ್ದ 15-20 ದಿವಸದಲ್ಲಿ ಭಗವಂತ ನನ್ನನ್ನ ಸನ್ನಿಧಿಗೆ ಕರ್ಸ್ಕೊಂಡ್ರು. ನನಗೆ ಹೇಳಕ್ ಆಗದೆ ಅಷ್ಟು ಒಂದು ಸಂತೋಷ, ಖುಷಿ ಸಿಕ್ಕಿದೆ. ಪ್ರತಿಯೊಬ್ರು ಈ ಅವಕಾಶನ ಮಿಸ್ ಮಾಡ್ಕೋಬೇಡಿ. ಈ ಒಂದು ರಾಯರ 31ನೇ ವರ್ಷದ ವರ್ಧಂತಿ ಮಹೋತ್ಸವಕ್ಕೆ ಎಲ್ಲಾರು ಅಷ್ಟೊಳಗಡೆ ನೀವೆಲ್ಲ ರಾಯಪ್ಪನ ದರ್ಶನ ಮಾಡ್ಕೊಂಡ್ ಬನ್ನಿ. ರಾಯನ ಕಣ್ಣು ತುಂಬಾ ನೋಡಿ ಸ್ನೇಹಿತರೆ. ದೇವಸ್ಥಾನದೊಳಗೆ ಹೋಗ್ತಿದ್ದಂಗೆನೆ ಆ ವರ ಕೊಡಿ, ಈ ವರ ಕೊಡಿ ಅಂತ ಏನೂ ಕೇಳ್ಕೊಳ್ಳೋದ್ ಬೇಡ. ಆ ರಾಯಪ್ಪನ ಕಣ್ಣು ತುಂಬಾ ಕೆಳಗಡೆ ಪಾದದಿಂದ ಹಿಡಿದು ತಲೆವರೆಗೂ ಮೊದ್ಲು ಅವ್ರನ್ನ ನೋಡ್ಬಿಟ್ರೆ ಸಾಕು. ನಾವು ನಮ್ ಕಷ್ಟ ಎಲ್ಲ ಹೊಡಿತು, ನಮ್ಗೆ ಸುಖದ ಹಾದಿ ಬಂದೇ ಬಿಡ್ತು ಅನ್ಕೋಬೇಕು. ಅಷ್ಟು ನಮ್ಗೆ ಒಂದು ಫಲ ಸಿಗುತ್ತೆ. ಇದಂತೂ ನೀವು ಬೇಕಾದ್ರೆ ನೀವು ಹೋಗ್ ಬಂದು ನೋಡಿ ಎಷ್ಟು ನಿಮ್ಗೆ ಬದಲಾವಣೆ ಆಗುತ್ತೆ ಅಂದ್ರೆ ನೀವೇ ಹೇಳ್ತೀರಾ. ಮನ್ಸಲ್ಲಿ ಸಂಕಲ್ಪ ಮಾಡಿದಷ್ಟೇ. ನಾನು ಸುಮಾರು ನಾಳೆ ರಾಯರ ಮಠಕ್ಕೆ ಹೋಗಿ ಮಂತ್ರಾಲಯಕ್ಕೆ 13-14 ವರ್ಷನೇ ಆಗೋಗಿತ್ತು. ಅನ್ಕೊಂಡ್ರೆ ನಾನು ಹೋಗಕ್ಕೆ ಹಾಕಿಲ್ಲ. ಮನ್ಸಲ್ಲಿ ಸಂಕಲ್ಪ ಮಾಡ್ಕೊಂಡಿದ ತಕ್ಷಣನೇ 20 ದಿವಸದೊಳಗಡೆ ನಾನು ಆ ರಾಯರ ಮಠಕ್ಕೆ ಹೋಗುವಂತ ಅವಕಾಶ ನನಗೆ ರಾಯಪ್ಪ ಕಲ್ಸ್ಕೊಟ್ಟಿದ್ದಾರೆ. ಹಂಗಾಗಿ ಪ್ರತಿಯೊಬ್ರು ಈ ಒಂದು ವರ್ಧಂತಿ 48 ದಿವಸ ಒಂದು ಮಹೋತ್ಸವ ಕಾರ್ಯಕ್ರಮ, ಹಬ್ಬದ ಹರಿದಿನ ಅಂತಾನೆ ಹೇಳ್ಬೋದು, ನಡೀತಾ ಇದೆ. ಈ ಸಮಯದಲ್ಲಿ ನೀವು
ತಪ್ಪದೆ ಸಂಕಲ್ಪ ಮಾಡ್ಕೊಳ್ಳಿ. ನಿಮ್ಮ ಹೆಸರು, ನಕ್ಷತ್ರ, ಗೋತ್ರನ ಪ್ರತಿನಿತ್ಯ ನೀವು ಮನೇಲಿ ಪೂಜೆ ಮಾಡುವಾಗ ಹೇಳ್ಕೊಳ್ಳಿ. ಗುರುವಾರ ರಾಯರ ಮಠಕ್ಕೆ ಹೋದಾಗ ಹೇಳ್ಕೊಳ್ಳಿ. ನಿಮ್ ಇಷ್ಟಾರ್ಥ ಏನಿದೆ ಮನ್ಸಲ್ಲಿ ಸಂಕಲ್ಪ ಮಾಡ್ಕೊಳ್ಳಿ. ಪ್ರತಿ ಒಂದು ಈಡೇರ್ಲೇಬೇಕು. ಅಷ್ಟು ಒಂದು ಶಕ್ತಿಯಾಗಿದೆ ರಾಯರ ಒಂದು ಆಶೀರ್ವಾದ. ತಪ್ಪದೆ ನೀವು ಸಂಕಲ್ಪ ಮಾಡ್ಕೊಂಡು ಬನ್ನಿ. ನಾವು ರಾಯರ ದರ್ಶನ ಮಾಡಿದ್ವಿ. ಸುಮಾರು ಜನ 3 ದಿವಸ ರಜೆ ಸಿಕ್ತಿರೋದ್ರಿಂದ 24, 25, 26 ತುಂಬಾನೇ ರಶ್ ಇತ್ತು. ನಾವು ಎಲ್ಲಾರು ಒಂದು 10 ಜನಕ್ಕೆ 2,000 ರೂಪಾಯಿ ಪ್ಯಾಕೇಜ್ ತರ ಒಂದು ಟಿಕೆಟ್ ತಗೊಂಡು ಹೋದ್ವಿ. ಒಂದ್ 1/4 ಗಂಟೆಲೆಲ್ಲ ದರ್ಶನ ಆಯ್ತು. ತೀರ್ಥ, ಪ್ರಸಾದ, ಮಂತ್ರಾಕ್ಷತೆ ಪ್ರತಿಯೊಂದು ಸಿಕ್ತು. ಆ ದೇವಸ್ಥಾನದಲ್ಲಿ ಇನ್ನೂ ಒಂದು ಅರ್ಧ ಗಂಟೆ ಕುತ್ಕೊಳ್ಳೋಣ ಅನ್ನೋಷ್ಟು ಒಂದು ಸಂತೋಷ. ಆ ನಂತರ ಎಲ್ಲ ಆದ್ಮೇಲೆ ಅಲ್ಲೇ ಪಕ್ಕದಲ್ಲಿ ಒಂದು ಅರಳಿ ಮರ ಇದೆ. ಅರಳಿ ಮರದ ಬಗ್ಗೆ ಸುಮಾರು ನಾನೊಂದು 10-12 ವಿಡಿಯೋನೇ ಮಾಡ್ಬಿಟ್ಟಿದ್ದೀನಿ ಸ್ನೇಹಿತರೆ. ಪವಿತ್ರವಾದ ಈ ಮಾಘ ಮಾಸದಲ್ಲಿ ಪ್ರತಿಯೊಬ್ರು ಅರಳಿ ಮರ ಸುತ್ರಿ. ಬ್ರಹ್ಮ ವಿಷ್ಣು ಸಮೇತ ಈ ಒಂದು ಅರಳಿ ಮರದಲ್ಲಿ ಇರ್ತಾರೆ. ಅಂತ ಒಂದು ಅರಳಿ ಮರ ಬಂದು ಈ ಮಂತ್ರಾಲಯ ರಾಘವೇಂದ್ರ ಸ್ವಾಮಿರ ಮಠದಲ್ಲಿ ಇದೆ, ಕ್ಷೇತ್ರದಲ್ಲಿದೆ. ಅದನ್ನು ಸಹ ನಾನು ಅಲ್ಲೇ ಒಂದು 3 ಪ್ರದಕ್ಷಿಣೆ ಹಾಕಿ ಆ ಸ್ವಾಮಿಯವ್ರನ್ನ ಒಂದು ಆಶೀರ್ವಾದ ತಗೊಂಡು ಬಂದ್ವಿ. ತಿರ್ಗಾ ಸಂಜೆ ಒಂದು ಉತ್ಸವ ಕಾರ್ಯಕ್ರಮ ನೋಡ್ಲೇಬೇಕು ಅಂತ ಹೇಳಿ ಒಂದ್ ಸ್ವಲ್ಪ ಹೊತ್ತು ರೂಮಲ್ಲಿ ರೆಸ್ಟ್ ಮಾಡ್ಬಿಟ್ಟು ಮತ್ತೆ ನಾವು ಒಂದು ಸಂಜೆ ಒಂದು 6 ಗಂಟೆ 6:30 ಸಮಯದಲ್ಲಿ ಮತ್ತೆ ಹೋದ್ವಿ. 2 ಸರಿ ದರ್ಶನ ಮಾಡಿದ್ವಿ. ಸ್ವಾಮಿ ಸನ್ನಿಧಿಲಿ ಒಂದ್ ರಾತ್ರಿ ಇರ್ಲೇಬೇಕು ಅಂತ ಸಂಕಲ್ಪ ಮಾಡಿದ್ರಿಂದ ಮತ್ತೆ ರಾಯರ ಒಂದು ದರ್ಶನ ಮಾಡಿ ಮತ್ತೆ ಮಂತ್ರಾಕ್ಷತೆ, ಹೂ ಪ್ರಸಾದ ಪ್ರತಿಯೊಂದು ತಗೊಂಡು ಮತ್ತೆ ಅನ್ನ ಪ್ರಸಾದ ಸ್ವೀಕರಿಸೋಣ ಅಂತ ಹೋದ್ವಿ. ಅನ್ನ ಪ್ರಸಾದನು ನಾವು ಸ್ವೀಕರಿಸಿ ಆ ನಂತರ ಅವತ್ತಲ್ಲೇ ಉಳ್ಕೊಂಡು ಬೆಳಗ್ಗೆ ಬಂದು ಸ್ನೇಹಿತರೆ, ನೀವು ಎಲ್ಲಾರು ಶ್ರೀ ರಾಘವೇಂದ್ರ ಸ್ವಾಮಿಯವರ ದರ್ಶನ ಮಾಡಿ ಎಲ್ಲಾ ಭಾಗ್ಯನೂ ನಿಮಗ್ ಸಿಕ್ಕುತ್ತೆ. ಗುರುಬಲ ಬರುತ್ತೆ. ಈ ಒಂದು ಏನು ವರ್ಧಂತಿ ಕಾರ್ಯಕ್ರಮ ಒಂದು 48 ದಿವಸದ ಕಾಲ ನಡೀತಾ ಇದೆ. ಅಂದುಕೊಂಡಿದೆಲ್ಲ ನಿಮ್ಗೆ ಆಗೇ ಆಗುತ್ತೆ. ಯಾರು ಈ ಅವಕಾಶನ ಮಿಸ್ ಮಾಡ್ಕೋಬೇಡಿ. ಮಂತ್ರಾಲಯಕ್ಕೆ ಹೋಗಿ ಬನ್ನಿ. ಆಗದೆ ಇದ್ದರು ಅಕ್ಕಪಕ್ಕ ಇರೋಂತಹ ಒಂದು ರಾಯರ ಮಠಕ್ಕೆ, ಕ್ಷೇತ್ರಕ್ಕೆ ಹೋಗಿ ಬನ್ನಿ ಸ್ನೇಹಿತರೆ. ನಾನು ಒಂದು ಏನು ಮಂತ್ರಾಲಯಕ್ಕೆ ಹೋಗಿ ಬಂದಿರೋಂಥ ಖುಷಿಗೆ ಒಂದು ಸಂತೋಷಕ್ಕೆ ವಿಡಿಯೋ ಮಾಡಿದ್ದೀನಿ ಸ್ನೇಹಿತರೆ. ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಅಲ್ಲಿಂದ ನಾನು ಒಂದು ರಾಯರ ಚಿಕ್ಕದೊಂದು ಫೋಟೋನು ತಗೊಂಡ್ಬಂದಿದ್ದೀನಿ. ತುಂಬಾ ವರ್ಷದ ನಂತರ ನನ್ಗೆ ರಾಯರ ಒಂದು ಫೋಟೋನ ಮನೆಗೆ ತಗೊಂಡು ಹೋಗ್ಬೇಕು ಅಂತ ಒಂದು ಮನ್ಸಲ್ಲಿ ಆಸೆ ಆಯ್ತು ಸ್ನೇಹಿತರೆ. ಹಂಗಾಗಿ ಆ ಫೋಟೋನು ತಗೊಂಡ್ಬಂದಿದ್ದೀನಿ. ನಾಳೆ ಏಕಾದಶಿ ಪ್ರಯುಕ್ತ ನಾನು ಆ ಫೋಟೋದೊಂದು ವಿಡಿಯೋ ಮಾಡ್ತೀನಿ. ನಿಮ್ಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಸ್ನೇಹಿತರೆ. ಹರಿ ಓಂ. ಹರೇ ಶ್ರೀನಿವಾಸ.
ನೋಡ್ಕೋಬೇಕು ಎಷ್ಟು ಚೆನ್ನಾಗೆಲ್ಲ ಊಟ ಮಾಡ್ತಾರೆ.